ನಾನು ನೋಡ್ದಂಗೆ ಬೇಲದ ಹಣ್ಣಿಗೂ ಕೂಡ ಡಿಮಾಂಡ್ ಇದೆ. ಸೊ ಬೇಲದ ಹಣ್ಣು ತಿನ್ನೋದಕ್ಕಿಂತ ಜಾಸ್ತಿ ಬೈ ಪ್ರಾಡಕ್ಟ್ ತಗೋತೀವಿ ಅಂತ ಹೇಳ್ತಾರೆ. ಸೊ ಏನೇನು ಬೈ ಪ್ರಾಡಕ್ಟ್ಸ್ ಮಾಡ್ಬೋದು ನಾವು ಬೇಲದ ಹಣ್ಣಲ್ಲಿ? ನೋಡಿ, ಈಗ ನಾವು ಬೈ ಪ್ರಾಡಕ್ಟ್ಸು ಬೇಲದ ಹಣ್ಣಲ್ಲಿ ಬಂದ್ಬಿಟ್ಟು 2 ಪ್ರಾಡಕ್ಟ್ಸ್ ಮಾಡಿದ್ದೀವಿ. ಓಕೆ, 3 ಪ್ರಾಡಕ್ಟ್ಸ್ ಇದೆ ಆ್ಯಕ್ಚುಲಿ. ಒಂದು ಪಿಕ್ಕಲ್ ಮಾಡಿದ್ದೀವಿ, ಉಪ್ಪಿನಕಾಯಿ, ಇನ್ನೊಂದು ಜಾಮ್. ಓಕೆ, ಸೊ ಉಡಾಪಲ್ ಜಾಮ್ ಇದು. ಹಾಂ, ಈಗ ಚಿಕ್ಕ ಮಕ್ಕಳಿಗೆ ಅಂದಾಗ ಜಾಮ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ. ಸೊ ಈ ಜಾಮ್ನ ನೀವು ಚಪಾತಿಗೆ, ನಾನು ಬ್ರೆಡ್ಗೆ ಕೊಡಿ ಅಂತ ಹೇಳಲ್ಲ, ನೀವು ಚಪಾತಿಗಿರ್ಬೋದು, ರೊಟ್ಟಿಗಿರ್ಬೋದು, ದೋಸೆಗಿರ್ಬೋದು, ಜಸ್ಟ್ ಇದನ್ನು ಸ್ಪ್ರೆಡ್ಡಾಗಿ ಯೂಸ್ ಮಾಡಿ ರೋಲ್ ಮಾಡಿ ಕೊಟ್ಬಿಟ್ರೆ ನೀಟಾಗಿ ತಿಂತಾರೆ. ಸೊ ಆವಾಗ ನಿಮಗೆ ಬೇಲದ ಹಣ್ಣನ್ನ ಹೆಲ್ತ್ ಬೆನಿಫಿಟ್ಸು ಮಕ್ಕಳಿಗೂ ಸಿಕ್ದಂಗೆ ಆಯಿತು. ಆಮೇಲೆ ಒಂದು ಒಳ್ಳೆ ಜಾಮ್ ಕೊಟ್ಟಂಗಾಯಿತು. ಸೊ ಅವರಿಗೆ ಜಾಮ್ ತಿಂದಷ್ಟು ಖುಷಿನೂ ಆಗುತ್ತೆ, ಒಂದು ಹೆಲ್ದಿ ಪ್ರಾಡಕ್ಟು ಅವ್ರಿಗೆ ಕೊಟ್ಟಂಗಾಯಿತು. ಓಕೆ. ಸೊ ಈಗ ಬೇಲದ ಹಣ್ಣು ರೈತರು ಬೆಳೀತಾರಂತಂದರೆ ಅವ್ರು ಬೆಳೀತಾರೆ, ಅದು ಬಿಟ್ಟು ಏನು ಖರ್ಚು ಬರುತ್ತೆ? ಈಗ ನಮಗೆ ಪ್ಯಾಕಿಂಗು, ಲೇಬ್ಲಿಂಗು ಅಂತ ಬಂದಾಗ ಸೇಮ್ ಪ್ರೊಸೆಸಿಂಗ್ ಚಾರ್ಜಸ್ಸು, ಅದರದ್ದು ಏನು ಪಲ್ಪ್ ಎಕ್ಸ್ಟ್ರಾಕ್ಷನ್ನು ಅದೆಲ್ಲ ಹ್ಯಾಂಡ್ ಎಕ್ಸ್ಟ್ರಾಕ್ಷನ್ನೇ ಮಾಡಬೇಕು, ಅದಕ್ಕೆ ಮಿಷಿನ್ ಇಲ್ಲ. ಎಕ್ಸ್ಟ್ರಾಕ್ಷನ್ ಆದಮೇಲೆ ಅದನ್ನು ಮತ್ತೆ ವಾಟ್ರಿಗೆ ಮಿಕ್ಸ್ ಮಾಡಬೇಕು, ವಾಟ್ರಿಗೆ ಮಿಕ್ಸ್ ಮಾಡಿ ಪಲ್ಪಿಂಗ್ ಮಿಷಿನ್ಗೆ ಹಾಕಬೇಕು, ಪೇಸ್ಟ್ ಥರ ಮಾಡ್ಕೋಬೇಕು. ಸೊ ಅದನ್ನು ನೀವು ಸ್ಕ್ವಾಶಾಗಿ ಕನ್ವರ್ಟ್ ಮಾಡ್ತೀನಿ ಅಂದರೆ ಇದು ಸ್ಕ್ವಾಶ್ ಇದು. ಸೊ ಸ್ಕ್ವಾಶಾಗಿ ಕನ್ವರ್ಟ್ ಮಾಡ್ಬೋದು, ಇಲ್ಲ ಅಂದರೆ ನೀವು ಜಾಮ್ ಕನ್ವರ್ಟ್ ಮಾಡ್ತೀನಿ ಅಂದರೆ ಇದು ಜಾಮಿಗೆ ಕನ್ವರ್ಟ್ ಮಾಡ್ಬೋದು. ಬಾಸ್ ವಾಲಾ, ಬಿ ದ ಬಾಸ್.